ನಿವೇಶನ ಮತ್ತು ಜಮೀನು ಖಾತೆ ಮಾಡಿಕೊಡುವಂತೆ ಒತ್ತಾಯಿಸಿ ಮಂಗಳವಾಡ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಬುಧವಾರ ಮಂಗಳವಾಡ ಗ್ರಾಮದ BR ಅಂಬೇಡ್ಕರ್ ಸರ್ಕಲ್ನಿಂದ ಪಾದಯಾತ್ರೆಯನ್ನು ಆರಂಭಿಸಿ ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತಹಶೀಲ್ದಾರ್ ವರದರಾಜ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ಘಟನೆ ಜರುಗಿದೆ. ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ಮಂಗಳವಾಡದ ಹನುಮಂತರಯ್ಯ ಒತ್ತಾಯಿಸಿ ಮಾತನಾಡಿದ್ದು ಹೀಗೆ. 1994-95 ಇಸ್ವಿನಲ್ಲಿ ಸುಮಾರು 26 ಜನ ಮಾದಿಗ ಫಲಾನುಭವಿಗಳಿಗೆ 30-40 ಅಳತೆಯ ಸೈಟ್ಗೆ ಹಕ್ಕುಪತ್ರನ ಕೊಡ್ತಾರೆ. ಆದರೆ VH ಪಾಳ್ಯದಲ್ಲಿ ಮಾದಿರು ವಾಸ ಇರಬಾರ್ದು ಅಂತೇಳಿ ವ್ಯವಸ್ಥಿತವಾಗಿ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಟ್ಟಿರ್ತಾರೆ. ವ್ಯವಸ್ಥಿತ ಪಿತೂರಿಯಿಂದ 26 ಜನಕ್ಕೆ ಸೈಟ್ ಕೊಟ್ಟಿದ್ದಾರೆ. ಒಬ್ಬರು ಅಲ್ಲಿ ವಾಸ ಇರೋಕ್ಕೆ ಬಿಟ್ಟೇ ಇಲ್ಲ. ಕೆಲವರು ಮನೆ ಆಗಿದ್ದಾವೆ, 4 ಮನೆ ಆಗಿದ್ದಾವೆ. 4 ಮನೆನ ಬರೀ 2-2 ಸಾವಿರಕ್ಕೆ ಕಿತ್ಕೊಂಡು ನಮಗೆ ಬಹಳ ಅನ್ಯಾಯ ಮಾಡಿದ್ದಾರೆ. ಇನ್ನು ಉಳಿದಂಥವ್ರಿಗೆ ಖಾತೆ ಮಾಡಿಲ್ಲ. ಈ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ದೀವಿ. 26 ಜನ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ. ಅವರಿಗೆ ಕೂಡಲೇ ಖಾತೆ ಮಾಡಿಕೊಡ್ಬೇಕು, ಸೈಟನ್ನು ಕೊಡಬೇಕು ಅಂತೇಳಿ. ಮತ್ತು 2005-6ನೇ ಇಸ್ವಿನಲ್ಲಿ ನಮ್ಮ ಹಿಂದೆ ತಹಶೀಲ್ದಾರ್ ಬಸವರಾಜ ಸರ್ ಇದ್ದಾಗ ಬಗರುಕುಂ ಜಮೀನಿಗೆ ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಈ ಸಾಗುವಳಿ ಚೀಟಿ ಪಡೆದಿರ್ತಕ್ಕಂಥ ಫಲಾನುಭವಿಗಳಿಗೆ ಇದುವರೆಗೂ ಖಾತೆ ಪಾಣಿ ಮಾಡಿಕೊಟ್ಟಿಲ್ಲ. ಬೇರೆಯವ್ರಿಗೆಲ್ಲ ಮಾಡಿಕೊಟ್ಟಿದ್ದಾರೆ. ಆದರೆ ಮಂಗಳವಾಡ ಸರ್ವೆ ನಂಬರ್ 44ರಲ್ಲಿ ಇಬ್ಬರಿಗೆ ಖಾತೆ ಮಾಡಬೇಕು, ಮಾಡಿಕೊಟ್ಟಿಲ್ಲ. ಕಲ್ಲಂಕುಂಟೆ ಸರ್ವೆ ನಂಬರು 33ರಲ್ಲಿ ಇಬ್ಬರಿಗೆ ಖಾತೆ ಮಾಡಿಕೊಡ್ಬೇಕು, ಅವ್ರಿಗೂ ಮಾಡಿಕೊಟ್ಟಿಲ್ಲ. ಮತ್ತು ಒದನಕಲ್ ಸರ್ವೆ ನಂಬರ್ 203 ಮತ್ತು ಬಳಸಮುದ್ರ ಸರ್ವೆ ನಂಬರ್ 91 ಇದರಲ್ಲಿರ್ತಕ್ಕಂಥ ಫಲಾನುಭವಿಗಳು ಸಾಗುವಳಿ ಚೀಟಿ ಪಡೆದಿದ್ದಾರೆ. ಅವರಿಗೆ ಖಾತೆ ಮಾಡಿಕೊಟ್ಟಿಲ್ಲ. ಇಲ್ಲಿವರೆಗೂ ಸುಮಾರು ಸಲ ಹೋರಾಟ ಮಾಡಿದ್ದೀವಿ, ಹಲವಾರು ಮನವಿಗಳನ್ನು ಸಲ್ಲಿಸಿದ್ವಿ. ಪಾವಗಡ ತಾಲೂಕಲ್ಲಿ ಹೈಯೆಸ್ಟ್ ಅವಧಿನಲ್ಲಿ ತಹಶೀಲ್ದಾರ್ ಆಗಿರ್ತಕ್ಕಂಥ ವರದರಾಜ್ ಅವರು ಮಾದಿಗ ಕಮ್ಯುನಿಟಿ ಮೇಲೆ ಬೇಕಂತೇಳಿ ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಖಾತೆ ಮಾಡಿಕೊಡ್ತಾ ಇಲ್ಲ. ಇದು ಸ್ಪಷ್ಟ. ಇನ್ನು ಈ ಸಮಸ್ಯೆಯ ಬಗ್ಗೆ ದಲಿತ ಮುಖಂಡ CK ತಿಪ್ಪಸ್ವಾಮಿ ಒತ್ತಾಯಿಸಿ ಮಾತನಾಡಿದ್ದು ಹೀಗೆ. ಎಲ್ಲರೂ ಅಕ್ವೈರ್ ಮಾಡಿಕೊಂಡು ಇರೋ ಜಮೀನು ಅಲ್ಲಿ ಅಷ್ಟೊಂದಿದೆ, ಜಮೀನ್ದಾರರನ್ನ ಅಕ್ವೈರ್ ಮಾಡಿದ್ದಾರೆ. ಅದನ್ನು ಅಕ್ವೈರ್ ಮಾಡ್ಕೊಂಡು ಯಾಕೆ ನೀವು ಮಾಡಿಕೊಡ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ ಇದನ್ನೇ ಯಾಕೆ ಮಾಡ್ತೀರಾ ಅಂತೇಳಿ ನಾವು ಪ್ರಶ್ನೆ ಮಾಡಿ ಕೆಲವೊಂದನ್ನು ತಡೆ ಹಿಡಿದಿದ್ದೀವಿ. ಸೊ ಈ ಒಂದು ವ್ಯವಸ್ಥೆ ತಾಲೂಕು ಆಡಳಿತದಿಂದ ನಡೀತಾ ಇದೆ. ಅದು ಮೊದಲು ತಪ್ಪಬೇಕು. ತುಂಬ ಮುಖ್ಯವಾಗಿ ಸುಮಾರು ಇದು ಮಂಗಳವಾಡದ ಏನು ಸೈಟಿಂದು ಗಲಾಟೆ ಇದು ಇವತ್ತು ನಿನ್ನೆದಲ್ಲ. ಇದರಲ್ಲಿ ಸುಮಾರು 2-3 ಕೇಸುಗಳಾಗಿದ್ದಾವೆ, ಅಟ್ರಾಸಿಟಿ ಕೇಸುಗಳಾಗಿದ್ದಾವೆ, SC/ST ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದಾವೆ. ಜನ ನಮ್ಮವರು ಬರೀ ಇದರಲ್ಲೇ ನಲುಗ್ತಾ ಇದ್ದಾರೆ. ದಯಮಾಡಿ ಈಗ ಆಲ್ರೆಡಿ ನಾವು ಇದನ್ನು DC ಮೀಟಿಂಗಲ್ಲಿ ಮಾತಾಡಿದ್ದೀವಿ, AC ಮೀಟಿಂಗಲ್ಲಿ ಮಾತಾಡಿದ್ದೀವಿ, SP ಅವ್ರ ಮೀಟಿಂಗಲ್ಲಿ ಮಾತಾಡಿದ್ದೀವಿ. ನಾವು ಬರೀ ಮಾತಾಡೋದಾಗಿದೆ. ಅಲ್ಲಿ ಇವರು ಬಂದಂಥ ಅಧಿಕಾರಿಗಳು ಮೇಲಧಿಕಾರಿಗಳ ಹತ್ರ ಸರ್ 15 ದಿವಸದಲ್ಲಿ ಇತ್ಯರ್ಥ ಮಾಡಿಕೊಡ್ತೀವಿ, ಇನ್ನೊಂದು ತಿಂಗಳಲ್ಲಿ ಇತ್ಯರ್ಥ ಮಾಡಿಕೊಡ್ತೀವಿ ಅಂತೇಳಿ ಪ್ರತಿ ಮೀಟಿಂಗೂ ಸಬೂಬುಗಳು ಹೇಳ್ಕೊಂಡು ಇಲ್ಲಿವರೆಗೂ ದಲಿತರಿಗೆ, ಅದರಲ್ಲೂ ವಿಶೇಷವಾಗಿ ಮಾದಿಗರಿಗೆ ವಂಚನೆ ಮಾಡ್ಕೊಂಡು ಬಂದಿದೆ ಈ ತಾಲೂಕು ಆಡಳಿತ. ಇನ್ನು ರಾಜ್ಯ ಮಹಾ ಅಧಿಗ ಸಂಘಟನೆಯ ಅಧ್ಯಕ್ಷರಾದ ಕನ್ನಂಬಡಿ ಕೃಷ್ಣಮೂರ್ತಿ ಆಕ್ರೋಶಭರಿತರಾಗಿ ಮಾತನಾಡಿದರು. ಮಂಗಳವಾಡ ಗ್ರಾಮದಿಂದ ಪಾವಗಡ ಪಟ್ಟಣಕ್ಕೆ ಪಾದಯಾತ್ರೆ ಮೂಲಕ ಬಂದಂತಹ ನನ್ನ ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ 2 ಮಾತು ಮಾತಾಡೋದಕ್ಕೆ ತಮ್ಮೆಲ್ಲರಿಗೂ ನನ್ನ ಅನುಮಾಡಿಕೊಟ್ಟಿದ್ದೀರಾ. ಬಂಧುಗಳೇ, ಭಾರತ ದೇಶದಲ್ಲಿ ಸ್ವತಂತ್ರದ ನಂತರ ಈ ಪರಿಶಿಷ್ಟ ಸಮಾಜಕ್ಕೆ ಅವರ ಅಭಿವೃದ್ಧಿಗಾಗಿ ರಾಜ್ಯಾಂಗದಲ್ಲಿ ಮೀಸಲಾತಿ ಅನ್ವಯ MLA ಸ್ಥಾನಗಳು ಕೂಡ ಮೀಸಲಾತಿ ಅಡಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ನ ಬಿಟ್ಕೊಡ್ತಾರೆ. ಇದು ಪಾವಗಡ ಕ್ಷೇತ್ರ ಮೀಸಲು ಕ್ಷೇತ್ರ. ಇದ್ರ ಉದ್ದೇಶ ಏನಪ್ಪ ಅಂದರೆ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಆ ಮೀಸಲು ಸೇರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಅವರು ಆ ಒಂದು ಪಾರ್ಲಿಮೆಂಟ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅವರ ಅಭಿವೃದ್ಧಿಗೆ ಪಣ ತೊಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಕಾಂಗ್ರೆಸ್ ಕ್ಷೇತ್ರವನ್ನು ಮಾಡಿದ್ದು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಯಾರು MLA ಆಗ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಸೀಮಿತ ಆಗ್ತಾ ಇದೆ. ಅವರು ಎಲ್ಲರೂ ಕೂಡ ಸಾವಣ್ಯರ ಪರವಾಗಿ ನಿಂತ್ಕೊಂಡು ಅವರು ತಾಳಕ್ಕೆ ತಕ್ಕಂತೆ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ.
ಇನ್ನು ಮನವಿಯನ್ನು ಸ್ವೀಕರಿಸಿ ತಹಶೀಲ್ದಾರ್ ವರದರಾಜು ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಫಲಾನುಭವಿಗಳು ಸಹ ಇರೋದು ಏನಪ್ಪ ಅಂದ್ರೆ ಏನು ನಿವೇಶನಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮತ್ತೀಗ ಅದೇನು ಜಾಗ ಇದೆ ಅದ್ರ ಬಗ್ಗೆ ನಾವು ಮತ್ತೆ ಒಂದು ಸರ್ವೆ ಮಾಡಿಸಿ ಎಲ್ಲ ಒಂದೇ ಕಡೆ ಇದೆ ಅಡಿಷನಲ್ ಆಗಿ ನಾವು ಅದನ್ನು ಮಂಜೂರು ಮಾಡೋ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ಆನಂತರ ನೆಕ್ಸ್ಟ್ ಇವರು ಸಾರ್ವಜನಿಕಗಳು ಖಾತೆಗಳ ಬಗ್ಗೆ ಕೊಟ್ಟಿದ್ದಾರೆ ಅವನು ಸಹ ನಾವು ಕಂಪ್ಯೂಟರ್ಲಿ ಮಾಡಬೇಕಾಗಿರೋದು ನಾನು ಹೇಳಿದ್ದೀನಿ ನಮಗೆ ಒಂದು 2 ದಿವಸ 3 ದಿವಸದಲ್ಲಿ ಒಂದು ವಾರದಲ್ಲಿ ಅದನ್ನು ನಾವು ಫೈನಲ್ ಮಾಡಿ ಕಂಪ್ಯೂಟರ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಖಾತೆ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ 142 ಎಕರೆ ಜಾಗ ಒತ್ತುವರಿದು ಮತ್ತೀಗ ಇನ್ನೂ ಹಲವಾರು ಬೇಡಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ನಿನ್ನೆ ಸಂಬಂಧಪಟ್ಟ ಇವರೆಲ್ಲ ಅವರೆಲ್ಲ ಮನವರಿಕೆ ಮಾಡಿದ್ದೀವಿ. ಅವರು ಸಹ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನು ಈ ಒಂದು ಪಾದಯಾತ್ರೆಯ ಪ್ರತಿಭಟನೆಯಲ್ಲಿ ನಲಗಾನಹಳ್ಳಿ ಮಂಜುನಾಥ್, ಪೂಜಾರಪ್ಪ, ಪಳವಳ್ಳಿ ಗಂಗಾಧರ್, ಬ್ಯಾಡನೂರು ಶಿವು ಮತ್ತು ಮಹಿಳಾ ಸಂಘಟನಾಕಾರರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೋಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.